ರಾಷ್ಟ್ರ ಹಾಗೂ ಸಂವಿಧಾನದ ಬಗ್ಗೆ ಪ್ರತಿಯೊಬ್ಬರು ಗೌರವ ಅಭಿಮಾನ ಹೊಂದಿದವರಾಗಬೇಕು. ನಿವೃತ್ತ ಯೋಧ ಹಂಚಾಳಪ್ಪ ಅಭಿಪ್ರಾಯ. ದೇಶದಾದ್ಯಂತ 78ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅತಿ ವಿಜೃಂಭಣೆಯಿಂದ ನಡೀತಾ ಇರುವುದು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಅಂತ ನಿವೃತ್ತ ಯೋಧ ಹಂಚಾಳಪ್ಪ ಅವರು ಹೇಳಿದರು. ಅವರು ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ವಿದ್ಯಾಶ್ರೀ ಶಿಕ್ಷಣ ಸಂಸ್ಥೆಯಲ್ಲಿ ಆಯೋಜಿಸಲಾಗಿದ್ದ 78ನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ದೇಶದ ಸ್ವಾತಂತ್ರ್ಯಕ್ಕಾಗಿ ಹಲವಾರು ಮಹನೀಯರು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಅಂತಹ ಮಹನೀಯರ ಆದರ್ಶಗಳು ಒಂದು ದಿನಕ್ಕೆ ಸೀಮಿತವಾಗಿದೆ. ಅವರ ಆದರ್ಶಗಳನ್ನು ಹಾಗೂ ಸಂವಿಧಾನದ ಆಶಯಗಳನ್ನು ನಾವೆಲ್ಲರೂ ಪಾಲಿಸಲು ಮುಂದಾಗಿ ರಾಷ್ಟ್ರದ ಬಗ್ಗೆ ಗೌರವ ಅಭಿಮಾನ ಹೊಂದಿರಬೇಕು ಅಂತ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣದೊಂದಿಗೆ ಸಂಸ್ಕಾರವಂತರಾಗಬೇಕು ಅಂತ ತಿಳಿಸಿದರು. ಮೊದಲು ಸೈನಿಕರಾಗಿ ಸೇವೆ ಸಲ್ಲಿಸಲು ಹೋಗುವುದಕ್ಕೆ ಜನರು ಭಯ ಬೀಳ್ತಾ ಇದ್ರು. ನನ್ನ ಜೊತೆ ತರಬೇತಿಗೆ ಬಂದ ಕೆಲವೊಂದಿಷ್ಟು ಶಿಬಿರಾರ್ಥಿಗಳು ಹೇಳದೆ ಪಲಾಯನ ಮಾಡಿದ್ರು. ದೇಶದ ಗಡಿಯನ್ನು ಕಾಯುವ ಈ ಕೆಲಸ ತುಂಬ ಪರಿಶ್ರಮದ ಜೊತೆಗೆ ಕಠಿಣವಾಗಿತ್ತು ಅಂತ ತಮ್ಮ ಅನುಭವದ ಮಾತುಗಳನ್ನು ಹೇಳಿದರು. ಭಗವಂತನ ಹಾಗೂ ನಿಮ್ಮೆಲ್ಲರ ಆಶೀರ್ವಾದವೇ ನನ್ನ ಒಂದು ಈ ಯಶಸ್ಸಿಗೆ ಕಾರಣ ಅಂತ ಹೇಳಿದರು. ಈಗಿನ ಆಹಾರ ಪದ್ಧತಿ ಸರಿಯಿಲ್ಲ, ಎಲ್ಲ ಆಹಾರವು ವಿಷಕಾರಿಯಾಗಿದೆ ಅಂತ ಹೇಳಿದರು. ನಂತರದಲ್ಲಿ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷ ಜಶವಂತ್ ರಾಜ ಜೈನ್ ಅವರು ಸ್ವಾತಂತ್ರ್ಯೋತ್ಸವದ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕ ರಾಜಶೇಖರ್ ಹೊಸಮನಿ, ಶಿಕ್ಷಕರಾದ ವಿದ್ಯಾಪತಿ, ಪ್ರಭು, ಅನ್ವರ್, ಮಕಾಂದರ್, ಮಂಜು ಗದಗಿನ್, ಮಾರುತಿ ಆಳ್ಗಿ, ಪವನ್ ಕುಮಾರ್, ಆಡಳಿತ ಮಂಡಳಿಯ ಸದಸ್ಯ ವೀರಯ್ಯ ಉಳ್ಳಾಗಡಿ ಸೇರಿದಂತೆ ಶಿಕ್ಷಕ, ಶಿಕ್ಷಕಿಯರು, ಸಿಬ್ಬಂದಿಯವರು, ಪಾಲಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಪಂಚಯ್ಯ ಹಿರೇಮಠ್. ಪ್ರೇಮ ಇರಬೇಕು. ಯಾಕಂದ್ರೆ ಒಂದು ದೇಶಕ್ಕಾಗಿ ಹೋರಾಡಬೇಕಾದ್ರೆ ಎಲ್ಲ ಜನ ಅವತ್ತಿನ ದಿವಸ ಹೋಗ್ತಿದ್ದಿಲ್ಲ. ನಾನು 82ರಲ್ಲಿ ಹೋಗಿನಿ. ಅವತ್ತಿನ ದಿವಸ 9 ಜನ, 27 ಜನದಲ್ಲಿ ಬರೀ 9 ಜನ ನಾವು ಕಂಡಿದ್ವಿ. ಉಳಿಕೆದ್ರೆ ಎಲ್ಲರೂ ಓಡೋಗ್ಬಿಟ್ರು. ಟ್ರೈನಿಂಗ್ ಹಾರ್ಡ್ ಇರ್ತಿತ್ತು, ಎಲ್ಲ ಇದು ಮಾಡಿದ್ವಿ. ಇವಾಗ ಟ್ರೈನಿಂಗ್ ಹಾರ್ಡ್ ಇಲ್ಲ. ಇವತ್ತು 10,000 ಜನ ಲೈನಲ್ಲಿ ನಿಂತಿರ್ತಾರೆ. ಈಗ ಇದರಿಂದ ಪ್ರಾಕ್ಟೀಸ್ ಬೇಕು, ಎಲ್ಲ ಇದು ಬೇಕು, ರನ್ನಿಂಗ್ ಬೇಕು. ಇವತ್ತಿಗೂ ನಾನು ಈಗ 60 ವರ್ಷ ಮೇಲೆ ಆಯ್ತು. ನಾನು ಇವತ್ತಿಗೂ ನಾನು 15-20 ನಿಮಿಷದಲ್ಲಿ 3 ಕಿಲೋಮೀಟರ್ ಓಡೋಗ್ಬಿಡ್ತೇನೆ. ನಾನು ಇವತ್ತಿನ ದಿವಸ ಹುಡುಗರು ಓಡೋಕ್ಕಾಗಲ್ಲ, ಪ್ರಾಕ್ಟೀಸ್ ಬೇಕಾದ್ರೆ ಅದು ಚೆನ್ನಾಗಿ ಇದಿರಬೇಕು. ಇವತ್ತಿನ ದಿವಸ ಆಹಾರ ಚೆನ್ನಾಗಿಲ್ಲ, ಫುಡ್ಡಿನಲ್ಲಿ ಭಾಳ ಇದು ಇಫೆಕ್ಟ್. ಈಸ್ಲಿಯೇ ಇದು ಚೆನ್ನಾಗಿ ಮಾಡ್ತಾ ಇರಬೇಕು, ರನ್ನಿಂಗ್ ಮಾಡ್ತಾ ಇರಬೇಕು. ಬೆಳಗ್ಗೆ ಎದ್ದು 4 ಗಂಟೆಗೆ ಬೆಳಗ್ಗೆ ಎಬ್ಬಿಸ್ಬಿಡ್ತಾರೆ ನಮ್ಮನ್ನು. ಬೆಳಗ್ಗೆ ಎದ್ದು ರನ್ನಿಂಗ್ ಮಾಡ್ತಾ ಇರ್ತೀನಿ. ಅದು ಪ್ರಾಕ್ಟೀಸ್ಲಿಂದ ಇವತ್ತಿನ ದಿವಸ ನಾನು ತೃಪ್ತವಾಗಿದ್ದೀನಿ. ಏನು ಒಂದು ಇದಿಲ್ಲ, ಒಂದು ಏನು ಇದಾಗಿಲ್ಲ. ಎಷ್ಟೋ ಜನ ನನ್ನ ಪಕ್ಕದಲ್ಲಿ ಇದ್ದರು. ಒಂದು ಭಯೋತ್ಪಾದಕರು ಗುಂಡು ಹೊಡೆದ್ರೆ ನನ್ನ ಮಗ್ಲಿದ್ದವು ಸತ್ತೋಗ್ಬಿಟ್ಟ. ನಿದ್ದೆ ಆದವ. ಈ ಕಾರ್ಗಲ್ ಲಡ ಮಲ್ಲಯ್ಯ, ಆ ಮಲ್ಲಯ್ಯನಿಂದ ನಾವೇ ಇದ್ವಿ ಕಾರ್ಗಲ್ ಲಡದಲ್ಲಿ 99ರಲ್ಲಿ. ಅವೆಲ್ಲ ಅವರ ಅದೃಷ್ಟ. ನಮ್ಗೆ ಇವತ್ತಿನ ದಿವಸ ದೇವರ ಆಶೀರ್ವಾದ. ಇವತ್ತಿನ ದಿವಸ ನಾನು ಚೆನ್ನಾಗಿ ಇದಾಗಿ ಬಂದಿದ್ದೀನಿ ತಮ್ಮೆಲ್ಲರ ಆಶೀರ್ವಾದದಿಂದ. ನಮಸ್ಕಾರ, ಧನ್ಯವಾದಗಳು. बोलो भारत माता की, बोलो भारत माता की, बोलो भारत माता की. कर्नाटक की जय. वंदे वंदे वंदे. जय जय जवान जय किसान. तो ಭಯೋತ್ಪಾದಕರು ಫೈರಿಂಗ್ ಮಾಡ್ತಾ ಇದ್ರು. ಗುಡ್ಡದಲ್ಲಿ ನಾವು ಕೆಳಗಡೆ ಹೋಗ್ತಾ ಇದ್ವಿ 13 ಜನ. ಹೋಗುವಾಗ ಮೇಲಿಂದ ಫೈರ್ ಮಾಡಿದ್ರು. ನಾವು ತಪ್ಪಿಸ್ಕೊಂಡು ಕೆಳಗಡೆಯಿಂದ ಬಂದ್ವಿ. ನಾವು ಫೈರ್ ಮಾಡಿ 1-2-3 ಭಯೋತ್ಪಾದಕರನ್ನು ಹೊರದ್ಬಿಟ್ವಿ. ಹೊಡೆದ್ವಿ. ನಮ್ಮಲ್ಲಿ ಎಲ್ಲ ಟ್ರೈನಿಂಗ್ ಇತ್ತು. ಆ ಟ್ರೈನಿಂಗಿಂದ ತಪ್ಪಿಸ್ಕೊಂಡು ನಮ್ಮ ಕ್ಯಾಂಪಿಗೆ ಬಂದ್ವಿ ನಾವು. ಯಾಕೆಂದ್ರೆ ಫೈರಿಂಗ್ ಬಂದ್ರೆ ನಮ್ಮ ರಕ್ತ ಬಿಸಿ ಆಗಿಬಿಡುತ್ತೆ. ಯಾಕಂದ್ರೆ ಹಿಂದೆ ನಮ್ಮ ತಂದೆ ತಾಯಿ ಮಾಡಿದಂಥ ಪುಣ್ಯ, ಎಲ್ಲ ಅಣ್ಣ ತಮ್ಮಳು ಎಲ್ಲರೂ ನಮ್ಮ ಕುಟುಂಬದವ್ರನ್ನ ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಬಿಟ್ಟು ಹೋದಾಗ ನಾವು ಆ ಕಡೆ ಇದನ್ನು ಮಾಡಬೇಕಾಗುತ್ತೆ, ಈ ಕಡೆ ಏನು ಮಾಡಿದೆವು. ಅವಾಗ ನಮ್ಗೆ ಎಲ್ಲಿಂದ ತಪ್ಪಿಸಬೇಕು, ಎಲ್ಲಿಂದ ಇದನ್ನು ಮಾಡಬೇಕು ಅನ್ನೋದು ನಮ್ಗೆ ಕಂಡು ಬರ್ತದೆ. ಯಾಕಂದ್ರೆ ನಾನು 42 ವರ್ಷ
ಹಿಂದಿಯಲ್ಲಿ ಮಾತಾಡಿ ಒಂದು ಸ್ವಲ್ಪ 2 ತಿಂಗಳು ರಜಾ ಬಂದಿರ್ತೀವಿ, ಕನ್ನಡ ವಿರಳವಾಗಿ ಬರಲ್ಲ. ಆದರೂ ಮಾತೃಭಾಷೆ ಮರೆಯೋಕ್ಕಾಗಲ್ಲ. ಮಾತೃಭಾಷೆ ಮರೆಯೋಕ್ಕಾಗಲ್ಲ. ಆ ಮಾತೃಭಾಷೆ ನಮ್ಗೆ ಸಂಕ್ಷಿಪ್ತವಾಗಿ ಹುಟ್ಟಿದಾಗಿಂದ ಮಾತೃಭಾಷೆ ಕಲ್ಕೊಂಡಿವಿ. ಯಾಕಂದ್ರೆ ಹಿಂದಿ ಭಾಷೆ, ಇಂಗ್ಲೀಷು ಎಲ್ಲ ಆ ಫೌಜಿನಲ್ಲಿ ಮಾತಾಡಬೇಕಾಗತ್ತೆ. ಎಲ್ಲ ಸ್ಟೇಟ್ನವರು ಕಲ್ತಿರ್ತಾರೆ. ಆಲ್ ಇಂಡಿಯಾದಲ್ಲಿ ನಾನು 42 ವರ್ಷ ಮಾಡಬೇಕಾದ್ರೆ ಫಸ್ಟ್ ಟೈಮ್ ಜಮ್ಮು ಕಾಶ್ಮೀರ 9 ವರ್ಷ ಮಾಡೀನಿ ನಾನು, 9 ವರ್ಷ. ಜಮ್ಮು ಕಾಶ್ಮೀರ ಆದಮೇಲೆ ಪಂಜಾಬ್ ಬಂದೀನಿ, ಪಂಜಾಬ್ 5 ವರ್ಷ ಮಾಡೀನಿ. ಪಂಜಾಬ್ನಿಂದ ಸೀದಾ ಬಂಗಾಲಿಗೆ ಬಂದೀನಿ, 9 ವರ್ಷ ಮಾಡೀನಿ. ಬಂಗಾಲ್ನಿಂದ ರಾಜಸ್ಥಾನಕ್ಕೆ ಬಂದೀನಿ, 7 ವರ್ಷ ಮಾಡೀನಿ. ಅಲ್ಲಿಂದ ಸೀದಾ ತ್ರಿಪುರದಲ್ಲಿ 9 ವರ್ಷ ಮಾಡೀನಿ. ತ್ರಿಪುರ ಎಲ್ಲ ಟೋಟಲ್ ಮುಗಿಸಿ ಬೆಂಗಳೂರು ಟ್ರೈನಿಂಗ್, ನಂದು ಬೆಂಗಳೂರು ಟ್ರೈನಿಂಗು 2 ವರ್ಷ ಬೆಂಗಳೂರು ಹುಡುಗರಿಗೆ ಟ್ರೈನಿಂಗ್ ಕೊಟ್ಟಿದ್ದೀನಿ. ಹೋಗಿ ಮತ್ತೆ ವಾಪಸ್ ಬಂಗಾಲಲ್ಲಿ ಕಲ್ಕತ್ತಾ ಬಾರ್ಡರ್, ಬಾಂಗ್ಲಾದೇಶ್ ಬಾರ್ಡರ್ನಿಂದ ನಾನು ಇವತ್ತು ನಿವೃತ್ತನಾಗಿ ಬಂದಿದ್ದೀನಿ. ಜುಲೈ 31ಕ್ಕೆ ನನ್ನ ನಿವೃತ್ತಿ ಆಯಿತು. ಬಹಳ ವಿಜೃಂಭಣೆಯಿಂದ ನನಗೆ ಇದು ಮೆರವಣಿಗೆ ಮಾಡಿದ್ರು ನಮ್ಮೂರಲ್ಲಿ, ಚೆನ್ನಾಗಿ ಆಯಿತು. ಇವತ್ತಿನ ದಿವಸ ನಾನು ಇಲ್ಲಿ ಬಂದಿದ್ದಕ್ಕೆ ಬಹಳ ಸಂತೋಷ, ಬಹಳ ಪುಣ್ಯ ಇಲ್ಲಿ ಬಂದಿದ್ದು. ನಿಮ್ಮ ಆಶೀರ್ವಾದ, ದೇವರ ಆಶೀರ್ವಾದ ಎಲ್ಲ ಆ ದೇವರ ಕೃಪೆಯಿಂದ ಇವತ್ತು ಚೆನ್ನಾಗಿದ್ದೀನಿ, ಒಳ್ಳೆ ಹೆಸರು ತಂದಿದ್ದೀನಿ. ಈ ನಮ್ಮ ಕೊಪ್ಪಳ ಡಿಸ್ಟಿಕ್ನಲ್ಲೇ ಇಲ್ಲ 42 ವರ್ಷ ಮಾಡಿದ್ದಾರೆ. ನಾ ಫುಲ್ಲು ಮಾಡಿದ್ದೀನಿ. ಎಲ್ಲ ನಡಿ ಬಂದುಬಿಟ್ರು. ನಾನು ಪೂರ ನೌಕರಿ ಮಾಡಿ ಬಂದಿದ್ದೀನಿ. ಯಾಕಂದರೆ ನನ್ನ ಇದು ಒಂದು ಇನ್ಸ್ಪೆಕ್ಟರ್ ರ್ಯಾಂಕ್ ಬಂತು. ಚೆನ್ನಾಗಿ ಗಾಡಿ ತಗೊಂಡು ಅಡ್ಡಾಡೋದು, ಎಲ್ಲ ಚೆಕ್ ಮಾಡೋದು, ಬಾಂಗ್ಲಾದೇಶದಲ್ಲಿ ಸಜಾ ಬೆಳೆದೀವಿ, ಎಲ್ಲ ಇದನ್ನು ಮಾಡಿದ್ವಿ. ಎಲ್ಲ ಇದರಿಂದ ನಮ್ಮ ಕಮಾಂಡರ್ ನನಗೆ ಭಾಳ ಹೆಮ್ಮೆ ಕೊಟ್ಟರು. ಹೆಮ್ಮೆಯಿಂದ ಬಂದು ಇಲ್ಲಿ ನಾನು 4 ಮಾತು ಮುಗಿಸ್ತೀನಿ. ತಮ್ಮೆಲ್ಲರ ಆಶೀರ್ವಾದದಿಂದ ಚೆನ್ನಾಗಿರಿ. ಈ